ಹಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಸಂಚಿಕೆ ಶುರುವಿನಲ್ಲಿ ರೋಹಿಣಿ ತಾಯಿ ಮನೆಗೆ ಬಂದಿರೋದು ನೋಡ್ಕೊಂಡು ರೋಹಿಣಿಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಆಗ ರಂಗನಾಥ್ ಬನ್ನಿ ಅಮ್ಮ ಹೇಗಿದ್ದೀರಾ ಒಳಗಡೆ ಬನ್ನಿ ಅಂತ ಕರೆದಾಗ ಮೀನಾ ರೋಹಿಣಿ ತಾಯಿನ ಒಳಗಡೆ ಕರ್ಕೊಂಡ್ ಬರ್ತಾಳೆ. ಆಗ ರೋಹಿಣಿ ಗಾಬರಿ ಆಗ್ಬಿಟ್ಟು ಇವ್ರನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಜ ಎಲ್ಲ ಗೊತ್ತಾಗೋಯ್ತಾ ಅಂತ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಆಗ ಮನೋಜ್ ಅಲ್ಲಿಗೆ ಬಂದ್ಬಿಟ್ಟು ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಆಗ ರವಿ ಕೂಡ ಅದಕ್ಕೆ ಇವರು ಲಕ್ಕಿ ಊರ್ ಪಕ್ಕದವ್ರು ತಾನೆ ಅಂತ ಕೇಳಿದಾಗ ಆಗ ಮನೋಜ ಬಂದ್ಬಿಟ್ಟು ಹೌದು ಕಾಣು ರವಿ, ಅವತ್ತು ರೋಹಿಣಿ ಮನೇಲಿ ಎಲ್ಲೂ ಕಾಣಿಸ್ತಿದ್ದಾಗ ನಾವು ಇವ್ರ ಮನೆಗೆ ಹೋಗಿದ್ವಿ ಅಂತ ಹೇಳ್ತಾನೆ. ಆಗ ಶಾಂತಿ ಬಾಯಲ್ಲೇ ಒಣಗ್ತಾ ಇರ್ತಾಳೆ. ಇವಳಿಗೇನು ಮಾಡಕ್ ಕೆಲ್ಸನೇ ಇರೋದಿಲ್ಲ, ಹೋಗೋ ಬರೋರನ್ನೆಲ್ಲ ಮನೆ ಕರ್ಕೊಂಡ್ ಬರ್ತಾಳೆ ಅಂತ ಹೇಳ್ತಿರುವಾಗ ಇದನ್ನ ರೋಹಿಣಿ ಕೇಳಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಆಗ ಸೂರ್ಯ ಮಗುನ ಎತ್ಕೊಂಡಿರೋದು ನೋಡ್ಕೊಂಡು ರಂಗನಾಥ್ ಏನಪ್ಪಾ ಸೂರ್ಯ ಮಗುನ ಎತ್ಕೊಂಡಿರ್ದ್ಯಾ, ಮಗು ನಿದ್ರೆ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮಗುನ ಹತ್ರ ಬಂದು ರಂಗನಾಥ್ ನೋಡಿದಾಗ ಕಣ್ಣಿಗೆ ಗಾಯ ಆಗಿರೋದು ಕಾಣಿಸುತ್ತೆ. ಅಯ್ಯೋ ಏನೋ ಇದು ಸೂರ್ಯ, ಕಣ್ಣಿಗೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ, ಏನಾಯ್ತು ಮಗುಗೆ ಅಂತ ರಂಗನಾಥ್ ಕೇಳಿದಾಗ ಆಗ ಸೂರ್ಯ ಆಟ ಆಡಕ್ಕೆ ರೋಡಿಗಂತ ಮಿಸ್ ಆಗಿ ಹೋಗಿ ಯಾವನೋ ಗುದ್ಕೊಂಡು ಹೋದ ಅಪ್ಪ ಅಂತ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ರಂಗನಾಥ್ ತುಂಬಾ ಗಾಬರಿ ಆಗ್ಬಿಟ್ಟು ಏನೋ ಹೇಳ್ತಿದ್ದೆ ಸೂರ್ಯ ಅಂತಾರೆ. ಆಗ ಮೀನಾ ಹೌದು ಮಾವ, ನಾವು ಜ್ವರ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಕೃಷಿನ್ ಹಾಕೊಂಡು ಇವ್ರು ಬಂದಿದ್ರು, ನಾವು ಅವ್ರನ್ನ ಅಲ್ಲೇ ನೋಡಿದ್ವಿ. ಕೃಷಿ ಬೋಲಾಟ ಆಡ್ತಾ ಇರ್ಬೇಕಾದ್ರೆ ಯಾವನೋ ಒಬ್ಬ ಗಾಡಿ ಅವನು ಗುದ್ಕೊಂಡು ಹೋದ ಅಂತೆ. ಅದನ್ನ ಕೇಳಿಸ್ಕೊಂಡು ರಂಗನಾಥ್ ಎಂತ ಅಯೋಗ್ಯ ಇರ್ಬೇಕು ಅವನು, ಹಿಂಗೆಲ್ಲ ಗಾಡಿ ಓಡಿಸೋದ ಅಂತ ಚೆನ್ನಾಗಿ ಬೈತಾ ಇರ್ತಾರೆ. ಆಗ ಸೂರ್ಯ ಕೆಲವರು ಹಂಗೇನಪ್ಪ ಗಾಡಿ ಓಡಿಸೋದು ಅಂತ ಹೇಳಿದಾಗ ರವಿ ಕಣ್ಣು ಪೂರ್ತಿಯಾಗಿ ಕಟ್ಬಿಟ್ಟಿದ್ದಾರೆ, ಕಣ್ಣಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಸೂರ್ಯ ಇಲ್ಲ ಕಣು ರವಿ, ಕಣ್ಣಿನ ಮೇಲೆ ಗಾಯ ಆಗಿರೋದು, ಕಣ್ಣಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, 2 ದಿನ ಬಿಟ್ಟು ಕಟ್ಟನ್ನ ಬಿಚ್ಚಿತಾರಂತೆ ಅಂತ ಸೂರ್ಯ ಹೇಳಿದಾಗ ಅದಕ್ಕೆ ಮೀನಾ 2 ದಿನ ತಾನೆ, ಅದಕ್ಕೆ ಇಲ್ಲೇ ಇರ್ಲಿ ಅಂತ ಕಟ್ ಬಿಚ್ಚಿಸ್ಕೊಂಡ ಮೇಲೆ ಊರಿಗೆ ಹೋಗ್ಬೋದು ಅಂತ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ರೋಹಿಣಿ ತಾಯಿ ಗಾಬರಿ ಆಗ್ಬಿಟ್ಟು ಒಬ್ರು ಮುಖ ಒಬ್ರು ನೋಡ್ಕೊಂತಾ ಇರ್ತಾರೆ. ಆಗ ಶಾಂತಿ ಇಲ್ಲೇ ಇರ್ತಾರ, ಏನೇ ಹೇಳ್ತಿದ್ಯಾ ನೀನು, ನಾವೇನ್ ಹೋಟ್ಲು ನಡೆಸಿದೀವ ಇಲ್ಲಿ, ಇದೇನ್ ಹಾಸ್ಪಿಟಲ್ ವಾರ್ಡೇನೆ ಅಂತ ಹೇಳಿದಾಗ ರಂಗನಾಥ್ ಶಾಂತಿ ಏನೇ ಮಾತಾಡ್ತಿದ್ಯಾ, ಮನೆಗ್ ಬಂದವ್ರು ಎದುರುಗಡೆ ಹೀಗೇನೆ ಮಾತಾಡೋದು ಅಂತ ಕೇಳ್ತಾರೆ. ಅಯ್ಯೋ ನಾನೇನ್ರಿ ಅಂತದ್ ಹೇಳ್ದೆ, ಇಲ್ಲಿ ಇರೋರಿಗೆ ಜಾಗ ಇಲ್ಲ, ದಿನಕ್ಕೊಂದು ಸಮಸ್ಯೆ ಆಗ್ತಿದೆ, ಅದು ಸಾಲದು ಅಂತ ಬೇರೆಯವ್ರನ್ನ ಕರ್ಕೊ ಬಂದು ಇಲ್ಲೇ ಇಟ್ಕೊಂತಾರೆ ಅಂದ್ರೆ ಹೇಗಿರಿ ಅದು ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಬಂದವ್ರ ಎದುರುಗಡೆ ಎಲ್ಲ ಈ ತರ ಮಾತಾಡಬಾರ್ದು ಶಾಂತಿ, ಅಮ್ಮ ನೀವೇನು ತಪ್ಪಾಗಿ ತಿಳ್ಕೊಬೇಡಿ, ಅವಳ ಬಾಯಿನೇ ಹಾಗೆ ಅಂತ ರೋಹಿಣಿ ತಾಯಿಗೆ ಹೇಳ್ತಾರೆ. ಆಗ ರೋಹಿಣಿ ತಾಯಿ ಇಲ್ಲ ಅಣ್ಣ, ನಾವು ಹಾಸ್ಪಿಟ್ಲಲ್ಲೇ ಇರ್ತೀವಿ ಅಂತ ಹೇಳಿದ್ವಿ, ಆದ್ರೆ ಸೂರ್ಯನೇ ಮತ್ತೆ ಮೀನನೇ ಬಲವಂತ ಮಾಡಿ ನಮ್ಮನ್ನ ಇಲ್ಲಿ ಕರ್ಕೊ ಬಂದ್ರು, ನಮ್ಮಿಂದಾಗಿ ನಿಮ್ ಕುಟುಂಬದಲ್ಲಿ ಯಾವುದೇ ರೀತಿ ಜಗಳ ಆಗೋದ್ ಬೇಡ, ನಾವು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಉಳ್ಕೋತೀವಿ, ಕ್ರಿಶ್ ಬಾಪ ಅಂತ ಸೂರ್ಯನ ಕೈಯಿಂದ ಎತ್ಕೊಳಕ್ಕೆ ರೋಹಿಣಿ ತಾಯಿ ಹೋಗ್ತಾ ಇರುವಾಗ ಅಮ್ಮ ನೀವ್ ಹೋಗ್ಲಿ ಅಂತಾನೆ ನಾವು ಇಷ್ಟು ದೂರ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಅಂತ ಕೇಳಿದಾಗ ಮನೇಲಿ ಇರೋರನ್ನ ಒಂದ್ ಮಾತು ಕೇಳಿದೆ, ನಿಮ್ಗೆ ಇಷ್ಟ ಬಂದಂಗ್ ಮಾಡ್ತಾ ಇದ್ದೀರಾ, ಇದು ನನ್ ಮನೆ ಅಂದಾಗ ಸೂರ್ಯ ಇದು ನಮ್ಮ ಅಪ್ಪನ ಹೆಸರಲ್ಲೂ ಇದೆ ಸಕ್ರೆ ಅಂತ ಹೇಳ್ತಾನೆ. ಆಗ ರಂಗನಾಥ್ಲೆ ಶಾಂತಿ ಮಗು ಏಟಾಗಿದೆ ಕಣೆ ಇರ್ಲಿ ಬಿಡು ಅಂತಾಗ ಶಾಂತಿ ಈ ಮೊದ್ಲೇ ಇಲ್ಲಿ ರೂಮಿಗೆ ಪಂಚಾಯಿತಿ ನಡೀತಾ ಇದೆ, ಇದ್ರಲ್ಲಿ ಇವ್ರು ಬೇರೆನಾ, ಎಲ್ರಿ ಇರ್ಸೋದು ಇವ್ರನ್ನ, ಅಲ್ಲ ಕಣೆ ಅವನೇನು ಹೇಳ್ತಾನೆ ನಿನ್ಗೆಲ್ಲೋ ಹೋಗಿತ್ತು ಬುದ್ಧಿ ಅಂತ ಮೀನನ್ನ ಶಾಂತಿ ಕೇಳ್ತಾರೆ. ಆಗ ಮೀನಾ ಅತ್ತೆ ಹಿಂದೆ ಒಂದ್ಸರಿ ಕೃಷ್ಣ ನಮ್ ಜೀವನ ಉಳಿಸಿದ್ದ, ಆಗಿರುವಾಗ ಕಷ್ಟ ಅಂತ ಅವ್ರಿಗೆ ಇವಾಗ ಬಂದಿರುವಾಗ ನಾವು ಸಹಾಯ ಮಾಡಿದ್ರಲ್ಲಿ ಏನತ್ತೆ ತಪ್ಪಿದೆ ಅಂತ ಮೀನಾ ಕೇಳಿದಾಗ ಓಹೋ ಹಾಗಾದ್ರೆ ಇವ್ರನ್ನ ನಿಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕಿತ್ತು, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ, ನೀವು ಅಲ್ಲಿ ದೊಡ್ಡದಾಗಿ ಕೋಟೆ ಕಟ್ಟಿ ಇಟ್ಟಿದ್ದೀರಲ್ಲ, ನಿಮ್ಮ ಅರಮನೆಗೆ ಹೋಗ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ತಾರೆ. ಆಗ ಸಕ್ರೆ ನಿನಗೀಗ ಏನ್ ತೊಂದ್ರೆ ಆಗಿರೋದು ಹೇಳು ಅಂತ ಹೇಳಿದಾಗ ಶಾಂತಿ ನಿಮ್ಮಿಬ್ರಿಂದನೇ ಕಾಣೋ ನನಗೆ ಈಗ ತಲೆನೋವು ತೊಂದ್ರೆ ಎಲ್ಲ ಆಗ್ತಾ ಇರೋದು, ಅನ್ಕೊಂಡವ್ರನ್ನೆಲ್ಲ ಮನೆ ಕರ್ಕೊ ಬರ್ತಿರಲ್ಲ ಅಂತ ಶಾಂತಿ ಕೇಳಿದಾಗ ಸೂರ್ಯ ಮಗುನ ಕೊಡಪ್ಪ, ನನ್ನಿಂದ ನಿಮ್ ಮನೇಲಿ ಜಗಳ ಆಗೋದ್ ಬೇಡ, ನಾವ್ ಇಲ್ಲಿಂದ ಹೋಗ್ತೀವಿ, ಅಮ್ಮನ್ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲೇ ಬಿಟ್ಬಿಡು ಅಂತ ಹೇಳಿದಾಗ ಅಮ್ಮ ನೀವ್ ಎಲ್ಲೂ ಹೋಗೋದ್ ಬೇಡ, ನೀವು ಒಬ್ರಿ ಕೃಷ್ಣ ಹೇಗ್ ನೋಡ್ಕೊಳಕಾಗುತ್ತೆ ಅಂತ ಮೀನಾ ಕೇಳ್ತಾಳೆ. ಆಗ ರಂಗನಾಥ್ ಕೂಡ ಹೌದಮ್ಮ ನೀವು ಇಲ್ಲೇ ಇರಿ, ಶಾಂತಿ ಹೇಳೋದನ್ನ ನೀವು ದೊಡ್ಡದಾಗಿ ಮನಸ್ಸಿಗೆ ಹಚ್ಕೋಬೇಡಿ, ಅವಳು ಯಾವಾಗ್ಲೂ ಎಲ್ಲಿ ಯಾವ ತರ ಏನ್ ಮಾತಾಡ್ಬೇಕು ಅಂತ ಒಂದು ಯೋಚನೆ ಮಾಡಿ ಮಾತಾಡೋದಿಲ್ಲ ಅಂತ ಹೇಳ್ತಿರುವಾಗ ಶಾಂತಿ ನಾ ಹೇಳ್ತೇನೆ ಇದ್ದೀನಿ ಏನ್ರಿ ನಿಮ್ದು ಅಂತ ಕೇಳ್ತಾಳೆ. ಆಗ ಮನೋಜ ಬಂದು ಅಮ್ಮ ಹೋಗ್ಲಿ ಬಿಡಮ್ಮ 2 ದಿನ ತಾನೆ, ಅವ್ರು ಇಲ್ಲೇ ಇರ್ಲಿ ಅಂತ ಹೇಳಿದಾಗ ಶಾಂತಿ ಗಾಬರಿ ಆಗ್ಬಿಟ್ಟು ಏನೋ ನೀನು ಕೂಡ ಈ ರೀತಿ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಮನೋಜ ಅಮ್ಮ ಅವ್ರು ತುಂಬಾ ಒಳ್ಳೆಯರಮ್ಮ, ಆವತ್ತು ರೋಹಿಣಿ ಮಿಸ್ ಆಗಿದ್ದಾಳೆ ಅಂತ ಅವ್ರ ಮನೆಗೆ ಹುಡ್ಕೊಂಡು ಹೋದಾಗ ಅವ್ರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಇವಾಗ 2 ದಿನ ತಾನೇ ಇರ್ಲಿ ಬಿಡು ಅಂತ ಹೇಳ್ತಿರುವಾಗ ರೋಹಿಣಿ ಕೇಳಿಸ್ಕೊಂಡೇನಮ್ಮ 2 ದಿನ ಅಂತೆ, 2 ದಿನ ಇವ್ರನ್ನ ಎಲ್ಲಿ ಇರ್ಸೋದು ಅಂತ ಹೇಳ್ತಿರುವಾಗ ರೋಹಿಣಿ ನಮ್ ರೂಮಲ್ಲಿ ಇರ್ಲಿ ಬಿಡಿ ಅತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಆಗ ಮನುಜ ಏನ್ ಹೇಳ್ತಿದ್ದೆ ರೋಹಿಣಿ ಅಂತ ಹೇಳ್ತಿರುವಾಗ ನೀವೇ ಹೇಳಿದ್ರಲ್ಲ ಅವತ್ ನಿಮ್ಗೆ ತುಂಬಾನೇ ಸಹಾಯ ಮಾಡಿದ್ರು ಅಂತ, ಆಗಿರುವಾಗ ಮಗು ಕಣ್ಣಿಗೆ ಪೆಟ್ಟಾಗಿರುವಾಗ ಸುಮ್ನೆ ನಾವ್ ಯಾಕೆ ಇತರೆಲ್ಲ ಮಾತಾಡ್ಬೇಕು, 2 ದಿನ ತಾನೇ ಇರ್ಲಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಖುಷಿ ಆಗುತ್ತೆ. ಆಗ ಸೂರ್ಯ ಹೋಗಿ ಮಗುನ ರೂಮಲ್ಲಿ ಮಲ್ಸ್ ಬರ್ತಾನೆ. ಹಾಗೆ ಎಲ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮೀನಾ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇರ್ತಾಳೆ. ಆಗ ಶಾಂತಿ ರೋಹಿಣಿ ಹತ್ರ ಬಂದ್ಬಿಟ್ಟು ನೋಡ್ದೇನಮ್ಮ ನಮ್ಮ ಮನೆ ಒಳ್ಳೆ ಛತ್ರ ತರ ಆಗೋಗೋಯ್ತು, ಅಂದ್ಕೊಂಡವ್ರೆಲ್ಲ ಬಂದು ಜಾಂಡ ಊರೋ ತರ ಆಗೋಯ್ತು, ನಾನು ಹಾಗೂ ಹೀಗೋ ಮಾಡಿ ಅವ್ರನ್ನ ಓಡಿಸ್ಬೇಕು ಅಂದ್ರೆ ನೀನೇನಮ್ಮ ನಿನ್ ರೂಮನೆ ಬಿಟ್ಕೊಡ್ತಾ ಇದೀಯಾ, ಯಾಕೋ ಸರಿ ಕಾಣಿಸ್ತಿಲ್ಲ, ಅದು ಅಲ್ದೆ ಆ ಹೆಂಗ್ಸ್ ಯಾವಾಗ್ಲೂ ಮಗುಗೆ ತಾಯಿ ಇಲ್ಲ ಇಲ್ಲಿದ್ದಾರೆ ಅಂತ ಯಾಮಾರ್ಸ್ತಾನೆ ಇದ್ದಾಳೆ, ತಾಯಿ ಇದ್ದಾಳೋ ಇಲ್ಲ ಮಗುನ್ ಹೆತ್ಬಿಟ್ಟು ಬಿಸಾಕಿ ಎಲ್ಲಿ ಓಡೋದ್ಲು, ಮದುವೆ ಆಗಿ ಹೆತ್ತಿದಾಳೋ ಇಲ್ಲ ಹಾಗೆ ಹೆತ್ತಿದಾಳೋ, ಏನ್ ಪಾಪ ಮಾಡಿ ಹುಟ್ಟಿದ್ಯೋ ಏನೋ ಈ ಪಿಂಡ ಅಂತ ಶಾಂತಿ ಹೇಳ್ತಿರೋ ಮಾತನ್ನ ಕೇಳಿಸ್ಕೊಂಡು ಅತ್ತೆ ಅಂತ ರೋಹಿಣಿ ಜೋರಾಗಿ ಕಿರಿಸ್ತಾಳೆ. ಆಗ ಏನಾಯ್ತಮ್ಮ ಅಂತ ಕೇಳಿದಾಗ ಅತ್ತೆ ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ತುಂಬಾ ನೋವು ಪಡ್ತಾರೆ, ನಮ್ಗೆ ಯಾಕೆ ಬೇಕಲ್ವಾ ಇನ್ನೊಬ್ರು ವಿಷಯ ಅಂತ ರೋಹಿಣಿ ಹೇಳಿದಾಗ
ನೋಡು ಅದೆಲ್ಲ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವ್ರನ್ನ ಇಲ್ಲಿಂದ ಕಳಿಸೋ ಜವಾಬ್ದಾರಿ ನಿಂದು ಅಂತ ಹೇಳ್ತಿರುವಾಗ, ನಂದ ಅಂತ ರೋಹಿಣಿ ಕೇಳ್ತಿರುವಾಗ, ಹೌದು, ಒಳ್ಳೊಳ್ಳೆ ಐಡಿಯಾಗಳು ನಿನಗೆ ತಾನೇ ಬರೋದು, ಅದಕ್ಕೆ ನೀನೇ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋದಾಗ ಅದನ್ನ ಕೇಳಿಸ್ಕೊಂಡು ರೋಹಿಣಿ ತುಂಬಾ ಬೇಜಾರಾಗಿ ಕಣ್ಣೀರು ಹೋಗ್ತಾ ಇರುತ್ತೆ. ಇನ್ನೊಂದ್ ಕಡೆ ರೂಮ್ ಅಲ್ಲಿ ಕ್ರಿಶ್ ಅಜ್ಜಿ ಮೀನಾ ಮಲ್ಕೊಂಡಿರ್ತಾರೆ. ಮನೋಜ್ ಮತ್ತೆ ರೋಹಿಣಿ ಹೊರಗಡೆ ಮಲ್ಕೊಂಡಿರುವಾಗ ಕ್ರಿಶ್ ಎದ್ಬಿಟ್ಟು, ಅತ್ತೆ ಎದ್ದೇಳತ್ತೆ, ನೀನ್ ಯಾಕೆ ನನ್ನನ್ನ ಮಾತಾಡ್ಸಿಲ್ಲ ಅತ್ತೆ ಇಷ್ಟೊತ್ತಾದ್ರು ಅಂತ ಹೇಳ್ಬಿಟ್ಟು ಕ್ರಿಶ್ ರೋಹಿಣಿನ ಎಬ್ಬಿಸ್ತಿರ್ತಾನೆ. ಆಗ ರೋಹಿಣಿ ಎದ್ದು ಕ್ರಿಶ್ ಹತ್ರ ಮಾತಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಮನೋಜ್ ಎದ್ಬಿಟ್ಟು, ಏನ್ ರೋಹಿಣಿ, ಇವ್ನು ನಿನ್ನ ಅತ್ತೆ ಅಂತ ಕರಿತಾ ಇದ್ದಾನೆ, ಇವ್ನು ಯಾರು ಅಂತ ನಿನಗೆ ಗೊತ್ತಿದ್ಯಾ, ನೀನು ಕೂಡ ಅವನ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಅಂತ ಕೇಳ್ತಾನೆ. ರೋಹಿಣಿ ಗಾಬರಿಯಲ್ಲಿ ಎದ್ದು ನೋಡುವಾಗ ಅದು ಕನ್ಸಾಗಿರುತ್ತೆ. ಅಪ್ಪ ಇದು ಕನ್ಸ, ಎಷ್ಟೊಂದು ಭಯ ಆಗಿತ್ತು. ಕ್ರಿಶ್ ಏನ್ ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ರೂಮಿಗೆ ಬರ್ತಾಳೆ. ಆಗ ಮೀನನ್ನ ಗಟ್ಟಿಯಾಗಿ ತಪ್ಕೊಂಡು ಕ್ರಿಶ್ ಮಲಗಿರೋದ್ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂತಾಳೆ. ಅದೇ ಟೈಮಿಗೆ ಕ್ರಿಶ್ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಬೆಚ್ಚಿ ಬೀಳ್ತಾ ಇರುವಾಗ ಮೀನಾ ಎದ್ಬಿಟ್ಟು, ಏನು ಆಗಿಲ್ಲ ಪುಟ್ಟ, ಸಮಾಧಾನ ಮಾಡ್ಕೊ ಅಂತ ಮಗುಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ಕೊಂಡು, ನಾನ್ ಇರ್ಬೇಕಾಗಿರೋ ಜಾಗದಲ್ಲಿ ಈ ಮೀನಾ ಮಲಗಿದ್ದಾಳೆ, ನನಗೆ ನನ್ನ ಮಗನ ಜೊತೆಗೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ, ಇಷ್ಟೆಲ್ಲ ಆಗಿದ್ರು ಅವನ್ನ ಕಾಳಜಿಗೆ ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ನೀರ್ ಹಾಕ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ರೋಹಿಣಿ ಹಾಲ್ ಕಾಸ್ಕೊಬಂದು ಮಗುಗೆ ನಾನಾದ್ರೂ ಕುಡಿಸ್ತೀನಿ, ಈಗಿನ ಹಬ್ಬದಲ್ಲಾದ್ರೂ ಮಗು ಹತ್ರ ಮಾತಾಡ್ಬೋದು ಅಂತ ಒಳಗಡೆ ಬರ್ತಾ ಇರುವಾಗ ಆಲ್ರೆಡಿ ಮೀನಾ ಮಗುಗೆ ಊಟ ಮಾಡಿಸ್ತಾ ಇರ್ತಾಳೆ. ಅದನ್ನ ನೋಡ್ಕೊಂಡು ಇನ್ನ ಕೋಪ ಮಾಡ್ಕೊಂಡು, ಮೀನಾ ಅವ್ರೆ, ನೀವು ಆಲ್ರೆಡಿ ತಿಂಡಿ ತಿನ್ನಿಸ್ತಿದ್ದೀರಾ ಅಂತ ಕೇಳಿದಾಗ, ಹೌದು, ನಿನ್ನೆ ರಾತ್ರಿ ಕೃಷಿ ಏನು ಸರಿಯಾಗಿ ತಿಂದಿಲ್ಲ, ಅದಕ್ಕೆ ಇವಾಗ ಬೇಗ ತಿಂಡಿ ಮಾಡಿ ಅವನಿಗೋಸ್ಕರ ತಿಂತಾ ಇದ್ದೀನಿ ಅಂತ ಹೇಳ್ತಿರುವಾಗ, ಅದೇನು ಅಂತ ಮೀನಾ ರೋಹಿಣಿ ಕೈ ನೋಡಿ ಕೇಳಿದಾಗ, ಅದು ಆ ಹಾಲು, ಕ್ರಿಶ್ಗೋಸ್ಕರ ಹಾಲು ತಗೊಬಂದಿದೆ ಅಂತ ಹೇಳ್ತಿರುವಾಗ ಅದನ್ನ ನೋಡ್ಕೊಂಡು ಕ್ರಿಶ್ ಅಜ್ಜಿ ಬಂದ್ಬಿಟ್ಟು, ರೋಹಿಣಿ ಅವರೇ ಹಾಲು ಕೊಡಿ, ನಾನು ಇಟ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವಳ ಕೈಯಿಂದ ಹಾಲು ಇಸ್ಕೊಂಡಾಗ ರೋಹಿಣಿ ಕೋಪ ಬಂದ್ಬಿಟ್ಟು, ಏನಮ್ಮ ಇದು, ನಾನು ಇರ್ಬೇಕಾಗಿರೋ ಜಾಗದಲ್ಲಿ ಮೀನಾ ಇದ್ದಾಳೆ, ನನ್ನ ಮಗುನ ಹತ್ರ 2 ನಿಮಿಷ ಮಾತಾಡೋಕ್ಕೂ ಬಿಡ್ತಾ ಇಲ್ಲ ಇವಳು, 3 ಹೊತ್ತು ನನ್ನ ಮಗು ಜೊತೆಗೆ ಇರ್ತಾಳೆ ಅಂತ ಹೇಳ್ತಿರುವಾಗ, ನೀನಂತೂ ಪ್ರೀತಿ ತೋರಿಸ್ತಿಲ್ಲ, ಅಟ್ಲೀಸ್ಟ್ ಅವಳಾದ್ರೂ ಪ್ರೀತಿ ತೋರಿಸ್ಲಿ ಬಿಡು ಅಂತ ಹೇಳ್ತಿರುವಾಗ, ನಾನ್ ಕೆಟ್ಟ ತಾಯಿ ಅಂತ ಹೇಳ್ತಿದ್ಯಾ ಅಮ್ಮ ಅಂತ ರೋಹಿಣಿ ಕೇಳ್ತಾಳೆ. ನಾನು ಆತರ ಹೇಳ್ತಾ ಇಲ್ಲ, ಆದ್ರೆ ಎಷ್ಟು ದಿನ ಅಂತ ಇದು ನಡೆಯುತ್ತೆ ಹೇಳು, ಇದೆಲ್ಲ ಒಂದಿನ ಸತ್ಯ ಎಲ್ಲರಿಗೂ ಗೊತ್ತಾಗ್ಲೇಬೇಕು ಅಂತ ಹೇಳ್ತಿರುವಾಗ ಅದನ್ನ ಕೇಳಿಸ್ಕೊಂಡು ರೋಹಿಣಿ ಕೋಪ ಮಾಡ್ಕೊಂಡು ಹೊರಗಡೆ ಬಂದು ಪೂಜಂಗ್ ಫೋನ್ ಮಾಡ್ಬಿಟ್ಟು ನಡೆದಿರೋದೆಲ್ಲ ಹೇಳಿದಾಗ, ಅದ್ ಹೇಗೆ, ಹೋಗಿ ಹೋಗಿ ನಿಮ್ಮ ಮತ್ತೆ ನಿಮ್ಮ ಮಗ ಯಾವಾಗ್ಲೂ ಆ ಮೀನಸೂರಿಗೆ ಕೈಗೆ ಸಿಕ್ಕ ಬೀಳ್ತಾರೆ ಅಂತ ಕೇಳ್ತಿರುವಾಗ, ಎಲ್ಲ ನನ್ ಗ್ರಾಚಾರ ಕಣೆ, ಹೇಗಾದ್ರೂ ಮಾಡಿ ಇವ್ರನ್ನೆಲ್ಲ ಹೊರಗಡೆ ಸಾಗಾಕ್ಬೇಕು, ನಂತರ ಕ್ರಿಶ್ ಮತ್ತೆ ಅಮ್ಮನ್ನ ಹೇಗಾದ್ರೂ ಮಾಡಿ ಊರಿಗೆ ಕಳ್ಸೋ ತರ ಮಾಡ್ಬೇಕು ಅಂತ ಹೇಳ್ತಿರುವಾಗ, ಅದಕ್ಕೆ ರೋಹಿಣಿ ಒಂದು ಪ್ಲಾನ್ ಹೇಳ್ತಾಳೆ, ಪೂಜಾ ಒಂದು ಪ್ಲಾನ್ ಹೇಳ್ತಾಳೆ. ಕೇಳಿಸ್ಕೊಂಡು ರೋಹಿಣಿ ತುಂಬಾ ಖುಷಿ ಆಗುತ್ತೆ. ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಪೂಜಾ ಮೀನಂಗ್ ಫೋನ್ ಮಾಡಿ ಹೂ ಕೊಟ್ಟು ಟಾಸ್ಕ್ ಇದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ, ನೀವು ನಂಗೆ ಸಹಾಯ ಮಾಡ್ಲೇಬೇಕು ಅಂತ ಕೇಳ್ತಾಳೆ. ಹೀಗೆ ಮುಂದಿನ ವಿಡಿಯೋ ಕೂಡ ನನ್ನ ಚಾನಲ್ ಅಲ್ಲೇ ಇದೆ. ಇದರ ಮುಂದಿನ ಭಾಗ ಅಪ್ಲೋಡ್ ಆಗಿದೆ, ಅದನ್ನ ದಯವಿಟ್ಟು ನೋಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.